ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ಒಂದು ಟ್ಯಾರೋ ರೀಡಿಂಗ್ ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಯಾರ ಬಗ್ಗೆನಾದರೂ ಥಿಂಕ್ ಮಾಡಿ, ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಸೋಲ್ಮೇಟ್ನ ಯಾವಾಗ ಮೀಟ್ ಮಾಡ್ತೀರಾ, ಅಥವಾ ನಿಮ್ಗೆ ಆಲ್ರೆಡಿ ಯಾರಾದರೂ ಪಾರ್ಟ್ನರ್ ಇದ್ದರೆ ಅವ್ರನ್ನ ನೀವು ಯಾವಾಗ ಮೀಟ್ ಮಾಡ್ತೀರಾ. ಇನ್ ಕೇಸ್ ನಿಮ್ಮದು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ದರೆ, ಸೊ ನೀವು ಚೆಕ್ ಮಾಡ್ಬೋದು ಅವರು ನಿಮ್ಮನ್ನು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಯಾವಾಗ ನೀವು ಅವ್ರನ್ನ ಮೀಟ್ ಆಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಂತ ಇದೆ, ಡೆಫಿನೆಟ್ಲಿ ಐ ಆಮ್ ಟೀಚಿಂಗ್ ಟ್ಯಾರೋ. ಸೊ ಕ್ಲಾಸಸ್ ಸಹ ನಡೀತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆ್ಯಂಡ್ ಟ್ಯಾರೋ ಕ್ಲಾಸಸ್ ಬಂದು 1-on-1 ಸೆಷನ್ ಇರುತ್ತೆ. ನಾನು ಮತ್ತು ನೀವು ಮಾತ್ರ ಇರ್ತೀವಿ ಕ್ಲಾಸಲ್ಲಿ. ಸೊ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಟ್ಯಾರೋ ಕೋರ್ಸ್ ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಆಕಾಶಿಕ್ ರೀಡಿಂಗ್ಸ್ ಅವೈಲಬಲ್ ಇದೆ. ಆಕಾಶಿಕ್ ರೀಡಿಂಗ್ಸ್ ನಿಮಗೇನಾದರೂ ಬೇಕಿದ್ದರೆ ವಾಟ್ಸಪ್ ನಮಗೆ ಮೆಸೇಜ್ ಮಾಡಿ. ಆ್ಯಂಡ್ ಆಕಾಶಿಕ್ ರೀಡಿಂಗ್ ಬಂದು ನಿಮ್ಮ ಸೋಲ್ಸ್ ಜರ್ನಿಯನ್ನು ಆ್ಯಕ್ಸೆಸ್ ಮಾಡುವಂಥದ್ದಾಗಿರುತ್ತೆ. ಸೊ ಅದರಲ್ಲಿ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ನೀವು ತಿಳ್ಕೊಬೋದು. ಆ್ಯಂಡ್ ಏನಾದರೂ ರೆಮಿಡೀಸ್ ನೀವು ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಪಾಸ್ಟಲ್ಲಿ ತುಂಬ ತಪ್ಪುಗಳಾಗಿದೆ, ಅಥವಾ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪು, ಗೊತ್ತಿದ್ದು ಮಾಡಿರುವಂಥ ತಪ್ಪು, ಅದಕ್ಕೆಲ್ಲ ನೀವು ಏನು ಮಾಡ್ಕೊಬೇಕು ಅಂತ ಆಕಾಶಿಕ್ ರೆಕಾರ್ಡ್ಸಲ್ಲಿ ನಿಮಗೆ ಗೊತ್ತಾಗುವಂಥದ್ದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್. ಸೊ ಇಲ್ಲಿ ಒಂದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೇ ಕೇಳಬೇಕು ಅಂತ ಇದ್ದರೆ, ನಿಮ್ಮ ಎನರ್ಜೀಸ್ ಚೆಕ್ ಮಾಡಬೇಕು ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗ್ಸನ್ನು ನೀವು ತೊಗೋಬೋದು. ಸೊ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ನಿಮಗೆ ತುಂಬ ಫ್ರೀ ರೆಮಿಡೀಸ್ ಸಹ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಆ ಚಾನಲ್ನ ಜಾಯ್ನ್ ಆಗಿ ಆ ಒಂದು ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಡೈಲಿ ಲೈಫಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಈಗ ಕಾರ್ಡ್ಸನ್ನು ಶಫಲ್ ಮಾಡೋಣ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ 100 ಕ್ರಿಸ್ಟಲ್ ಆರ್ಡರ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಖುಷಿಗೆ ನಾನು ಸೆಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲ್ ಹಾಗೆ ವೆಜ್ ವೇಸರ್ನ ಬೈ 1 get 1 ಆಫರ್ ಆಗಿ ಕೊಟ್ಟಿದ್ದೀನಿ. ಸೊ ಇನ್ನೂ ಅವೈಲಬಲ್ ಇದೆ, ಫ್ಯೂ ಸ್ಟಾಕ್ಸ್ ಅಷ್ಟೇ ಇರೋದು. ಬೇಗ ಅದನ್ನು ತೊಗೊಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಅಲ್ಲಿ 1 ಕ್ರಿಸ್ಟಲ್ ಪ್ರೈಸ್ಗೆ ನಿಮಗೆ 2 ಕ್ರಿಸ್ಟಲ್ ಬರ್ತಾ ಇದೆ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಸೊ 2 ಕ್ರಿಸ್ಟಲ್ಸಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನೀವು ತುಂಬ ಬೇಗ ರೀಚ್ ಆಗ್ತೀರಾ. ನಿಮ್ಮ ವಿಶಸ್ನ ಫುಲ್ಫಿಲ್ ಆಗೋದ್ರಲ್ಲಿ ತುಂಬ ಬೇಗ ನೀವು ಟೈಮ್ ತೊಗೊಳ್ಳಲ್ಲ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ರೀಚ್ ಆಗುತ್ತೆ. ಆ್ಯಂಡ್ ನಿಮ್ಮ ವಿಶಸ್ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಶಫಲ್ ದ ಕಾರ್ಡ್ಸ್. ಸೊ ನೋಡೋಣ ನನ್ನ ಚಾನಲ್ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ, ನೀವು ನಿಮ್ಮ ಪಾರ್ಟ್ನರ್ನ ಯಾವಾಗ ಮೀಟ್ ಆಗ್ತೀರಾ? No contact, breakup or long distance. ಓಕೆ, ಸೊ ಈ ಕಾರ್ಡ್ 2 ಸಲನೂ ಬಂತು. ಓಕೆ, ಬ್ಯೂಟಿಫುಲ್ 6 of Cups ಇದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ವೀಲ್ ಆಫ್ ಫಾರ್ಚೂನ್ ಇದೆ. ಎಸ್, ಕರೆಂಟ್ಲಿ ನಿಮ್ಮ ಇಬ್ಬರ ಮಧ್ಯೆ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇರ್ಬೋದು, ಅಥವಾ ಜಗಳಗಳು ನಡೀತಾ ಇರ್ಬೋದು. ಸೊ ಯಾವಾಗ ಮೀಟ್ ಆಗ್ತೀರಾ ಅನ್ನೋದಕ್ಕೆ 6 ಮಂತ್ಸಲ್ಲಿ ನೀವು ನಿಮ್ಮ ಪರ್ಸನ್ನ ಮೀಟ್ ಆಗ್ತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಕೆಲವ್ರಿಗೆ 6 ಮಂತ್ಸು ಬೇಕಾಗಿಲ್ಲ, ವಿತಿನ್ 5 to 9 ಡೇಸಲ್ಲಿ ಸಹ ನೀವು ನಿಮ್ಮ ಪಾರ್ಟ್ನರ್ನ ಮೀಟ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇದೆ. ಈ ಒಂದು ರಿಲೇಷನ್ಶಿಪ್ ಯಾರೆಲ್ಲ ರಿಯೂನಿಯನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ರೀಕನ್ಸಿಲೇಷನ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ. ಆ್ಯಂಡ್
ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಇನ್ಫಿನಿಟಿ ಸಿಂಬಲ್ ಇಲ್ಲಿ ಇದೆ, ಇನ್ನೊಂದು ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ನೀವು ನೋಡ್ತಾ ಇರ್ಬೋದು, ಎಷ್ಟೇ ಸಲ ನೀವು ದೂರ ಆಗ್ಬೇಕು ಅಂದ್ಕೊಂಡ್ರೂ ಅಗೈನ್ ನಿಮ್ಮ ಒಂದು ಡೆಸ್ಟಿನಿ ನಿಮ್ಮನ್ನು ಇದೇ ವ್ಯಕ್ತಿ ಹತ್ರ ತಂದು ನಿಲ್ಲಿಸ್ತಾ ಇದೆ ಅಂತ ಹೇಳ್ಬೋದು. ಮೇ ಬಿ ಇದನ್ನು ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು. ಸೊ ಇಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್, ಕಮೆಂಟ್ ಏನಂತ ಕಮೆಂಟ್ ಮಾಡ್ತೀರಾ? ಸೊ ಇನ್ಫಿನಿಟಿ, ಓಕೆ, ಇನ್ಫಿನಿಟಿ ಅಂತ ಕಮೆಂಟ್ ಮಾಡಿ ನೀವೇನಾದರೂ ಈ ಸಿಚುವೇಶನ್ನ ಫೇಸ್ ಮಾಡ್ತಾಯಿದ್ರೆ. ಬಿಕಾಸ್ ನೀವು ಯಾರ ಜೊತೆ ಈ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀರಾ, ದಟ್ ಪರ್ಸನ್ ಈಸ್ ಇನ್ ಯುವರ್ ಡೆಸ್ಟಿನಿ. ಆ ವ್ಯಕ್ತಿ ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. 5 ಆಫ್ ವಾಂಡ್ಸ್ ಇದೆ. ಎಸ್, ಇಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ನಿಮ್ಮಿಬ್ಬರ ಮಧ್ಯೆ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಅದೆಲ್ಲನೂ ನೀವು ಫೈಟ್ ಮಾಡ್ತೀರಾ. ನಿಮ್ಮಿಬ್ಬರ ಮಧ್ಯೆ ತುಂಬ ಜಗಳ ಆಗ್ತಾಯಿದ್ರು ಅಥವಾ ನಿಮ್ಮ ಲೈಫಲ್ಲಿ ಏನೇ ಒಂದು ಆಬ್ಸ್ಟ್ಯಾಕಲ್ಸ್ ಬರ್ತಾಯಿದ್ರು ನೀವು ಅದೆಲ್ಲ ಫೈಟ್ ಮಾಡ್ತೀರಾ. ಬಿಕಾಸ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಆ್ಯಸ್ ಯೂಶ್ವಲ್ 6 ಆಫ್ ಸ್ವಾರ್ಡ್ಸ್ ಸಹ ಇಲ್ಲಿ ಇದೆ. ಇಲ್ಲಿ ಮೇ ಬಿ ಸಿಂಗಲ್ ಪರ್ಸನ್ ನಿಮ್ಮ ಫ್ಯಾಮಿಲಿ ಅಥವಾ ಅವರ ಫ್ಯಾಮಿಲಿನ ಏನೋ ಒಬ್ಬರೇ ನೋಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಸ್ವಲ್ಪ ಜನಕ್ಕೆ ಏನೇ ಹೇಳ್ತೀನಿ ಅಂತಂದರೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆರ್ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅವರ ಆರೋಗ್ಯನ ನೀವು ನೋಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಅದು ಒಂದಿಲ್ಲಿ ಎನರ್ಜಿ ಬರ್ತಾ ಇರೋದ್ರಿಂದ. ಸೊ ಟೇಕ್ ಕೇರ್ ಆಫ್ ಯುವರ್ ಮದರ್ಸ್ ಹೆಲ್ತ್, ಓಕೆ. ಆ್ಯಂಡ್ 6 ಆಫ್ ಕಪ್ಸ್ ಇಲ್ಲಿದೆ. ಸೊ 6 ಆಫ್ ಕಪ್ಸ್ ಬಂದು ಒಂದು ನ್ಯೂ ಬಿಗಿನಿಂಗ್ಸ್. ಆ್ಯಂಡ್ ವಿತಿನ್ 6 ಮಂತ್ಸ್ ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಈ ಪರ್ಸನ್ಗೆ ತುಂಬ ಇಷ್ಟ ಇದೆ ನಿಮಗೆ ಸರ್ಪ್ರೈಸಸ್ ಕೊಡಬೇಕು, ಅಥವಾ ಈ ಮಂತಲ್ಲಿ ನಿಮಗೆ ಒಂದು ಸರ್ಪ್ರೈಸನ್ನು ಕೊಡ್ಬೋದು ಈ ವ್ಯಕ್ತಿ. ಮೇ ಬಿ ಈ ವ್ಯಕ್ತಿ ಸ್ವಲ್ಪ ಅಗ್ರೆಸಿವ್ ಇರ್ಬೋದು. ಸೊ ತುಂಬ ಬೇಗನೆ ಮಾತಾಡಿಬಿಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅಂತ ಅಷ್ಟು ಥಿಂಕ್ ಮಾಡೋದಿಲ್ಲ. ಬಟ್ ಅದೊಂದನ್ನು ಇಲ್ಲಿ ಅವರು ಕಡಿಮೆ ಮಾಡ್ಕೋಬೇಕು ಅಥವಾ ನೀವು ಅದನ್ನು ಆ್ಯಕ್ಸೆಪ್ಟ್ ಮಾಡಬೇಕಾಗತ್ತೆ. ಅದು ಒಂದು ಬಿಟ್ಟರೆ ಅದರ್ವೈಸ್ ದ ಬೋತ್ ಎನರ್ಜೀಸ್ ಆರ್ ವೆರಿ ಗುಡ್ ಅಂತ ಹೇಳ್ತೀನಿ. 9 ಆಫ್ ವ್ಯಾಂಡ್ ಸಹ ಇಲ್ಲಿರೋದ್ರಿಂದ ಸೊ ಸ್ಟಾಪ್ ಓವರ್ ಥಿಂಕಿಂಗ್. ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡಬೇಡಿ, ಅಥವಾ ನೀವು ಯಾವುದಕ್ಕೆ ಸ್ಟಿಕ್ ಆನ್ ಆಗಿದ್ದೀರಾ ಅಥವಾ ನೀವು ಯಾವ ಪರ್ಸನ್ನ ಇಲ್ಲಿ ಇಷ್ಟಪಟ್ಟಿದ್ದೀರಾ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಬೇರೆ ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡ್ಕೊಳ್ತಾ ನಿಮ್ಮ ಲೈಫನ್ನು ನೀವೇ ಒಂದು ಏನು ಹೇಳ್ತಾರೆ ಕನ್ಫ್ಯೂಷನ್ಸ್ನಲ್ಲಿ ಸಿಕ್ಕಾಕೊಳ್ಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಮೇಜರಾಗಿ ಫೈರ್ ಸೈನ್ಸ್, ಏರ್ ಸೈನ್ಸ್ ಆ್ಯಂಡ್ ವಾಟರ್ ಸೈನ್ಸ್ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಇರೋದ್ರಿಂದ ನೀವೇನು ಇವಾಗ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಬಂದು ಅದು ತುಂಬ ದಿನ ಇರೋದಿಲ್ಲ. ಸೊ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಸಹ ಇಲ್ಲಿ ಇರುತ್ತೆ. ಆ್ಯಂಡ್ ಕಮಿಟ್ಮೆಂಟ್ ಬಂದು ವಿತಿನ್ 6 ಮಂತ್ಸ್ ಇರುತ್ತೆ. ಯಾರೆಲ್ಲ ಮೀಟ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ 5 to 9 ಡೇಸಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ಮೀಟ್ ಆಗ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ಲಾಂಗ್ ಟೈಮ್ ತೊಗೊಳುತ್ತೆ, 6 ಮಂತ್ಸ್ವರೆಗೂ ತೊಗೋಬೋದು. ಆ್ಯಂಡ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಎ ಡ್ರೀಮ್ ಹೋಮ್. ಸೊ ಮನೆ ಕಟ್ಟಿಸ್ಬೇಕು ಅಂತ ತುಂಬ ಜನಕ್ಕೆ ಆಸೆ ಇರ್ಬೋದು. ಒಂದು ಕೆಲಸದ ಕಡೆ ನೀವು ಸ್ವಲ್ಪ ಶ್ರಮನ ಹಾಕಬೇಕಾಗತ್ತೆ. ಬಿಕಾಸ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು ರೀಸೆಂಟಾಗಿ ನಿಮಗೆ. ಬಟ್ ಸೂನ್ ಎಲ್ಲನೂ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಅಂತಲೂ ಹೇಳ್ಬೋದು. ದೇರ್ ಈಸ್ ನೋ ಎಂಡಿಂಗ್, ಆ್ಯಕ್ಚುಲಿ ನೋ ಎಂಡಿಂಗ್ ಅಂತ ಹೇಳ್ತೀನಿ. ಬಿಕಾಸ್ ಒಂದಲ್ಲ ಒಂದು ವಿಚಾರಕ್ಕೆ ಸೊ ನಾವು ಕಷ್ಟಪಡ್ತಾನೆ ಇರಬೇಕಾಗತ್ತೆ ಅಥವಾ ನಾವು ವರ್ಕ್ ಮಾಡ್ತಾನೆ ಇರಬೇಕಾಗತ್ತೆ. ಬಟ್ ಸಮ್ ಹ್ಯಾಪಿ ನ್ಯೂಸ್, ಗುಡ್ ನ್ಯೂಸ್ ನಿಮಗೆ ಸಿಗೋ ಅಂಥದ್ದು. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇಲ್ಲಿರೋದ್ರಿಂದ ಈ ಒಂದು ಪ್ರೀತಿ ಮತ್ತೆ ಇಲ್ಲಿ ರೀಕನ್ಸಿಲೇಷನ್ ಆಗುತ್ತೆ, ಮತ್ತು ಕಮ್ಯುನಿಕೇಟ್ ಮಾಡ್ತಾರೆ ಅವರು ನಿಮ್ಮ ಜೊತೆಗೆ. ಸೊ ನಿಮ್ಮ ಇಂಟ್ಯೂಷನ್ ಪವರ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಸ್ಪಿರಿಚುಯಾಲಿಟಿಯಲ್ಲಿ ಇದ್ದರೆ ಸೊ ಸ್ಟಾರ್ಟ್ ಮೆಡಿಟೇಟಿಂಗ್. ನೀವೇನಾದರೂ ಸ್ಟಾಪ್ ಮಾಡಿದರೆ ಮೆಡಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ.
ಸೊ ಆಗ ನಿಮ್ಮ ಒಂದು ಇಶ್ಯೂಸ್ ಅಥವಾ ಓವರ್ ಥಿಂಕಿಂಗ್ ಕಡಿಮೆ ಆಗ್ಬೋದು. ಸೊ ಈ ಒಂದು ರೀಡಿಂಗ್ ಇವತ್ತಿನ ನಿಮ್ಮ ಪಾರ್ಟ್ನರ್ನ ನೀವು ಯಾವಾಗ ಮೀಟ್ ಆಗ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಇದು ನಿಮ್ಮ ಜೊತೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ನೀವು ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಬೇಕು ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.